ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಸುಮಾ ಭರತ್ ದಾವಣಗೆರೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಅಂದಮೇಲೆ ಮನೆ ಹೊರಗಿನ ಅಲಂಕಾರನೂ ತುಂಬ ಮುಖ್ಯ. ಯಾಕೆ ಅಂದರೆ ಅದು ಮನೆ ಒಳಗಿನ ಹಬ್ಬದ ವಾತಾವರಣನ ಬಿಂಬಿಸುತ್ತೆ. ಅಮ್ಮ ಆಲ್ರೆಡಿ ಬಾಳೆದಿಂಡು ಹಾಗೆ ಕಂಚಿ ಕಡ್ಡಿನ ಗೇಟ್ಗೆ ಕಟ್ಟಿ ರೆಡಿ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ನಮ್ಮ ಮನೆ ದೀಪಾವಳಿ ಹಬ್ಬವನ್ನು ನಾವು ಹೇಗೆ ಆಚರಣೆ ಮಾಡಿದ್ವಿ ಅಂತ ತೋರಿಸ್ತೀನಿ, ಬನ್ನಿ ಎಲ್ಲ. ಪೂಜೆಗೆ ಎಲ್ಲ ತಯಾರಾಗಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಳ್ಳಿ ದೇವರ ಪೂಜಾ ಸೆಟ್ಟನ್ನು ಇಟ್ಟಿದ್ವಿ. ಈ ಸರಿ ಅಮ್ಮ ನಾನು ಮಾತಾಡ್ಕೊಂಡು ಪೂರ್ತಿ ಹಿತ್ತಾಳೆ ಸೆಟ್ಟನ್ನು ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕೆ ಅಂದರೆ ದೇವರ ಮನೆ ವುಡ್ಡಿಂದಾಗಿರೋದ್ರಿಂದ ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ದೀಪಾವಳಿ ಹಬ್ಬ ಆಗಿರೋದ್ರಿಂದ ದೀಪ ಎಲ್ಲ ಹಚ್ಚಿದ್ರೆ ತುಂಬ ಚೆನ್ನಾಗಿ ಹೊಳೆಯುತ್ತೆ ಅಂತ ಹೇಳಿ ನಾನು ಅಮ್ಮ ಮಾತಾಡಿಕೊಂಡು ಈ ಸರಿ ಹೀಗೆ ಪ್ಲ್ಯಾನ್ ಮಾಡಿದ್ವಿ. ದೇವಿ ಮುಖ ಕೂಡ ನಾವು ಮಣ್ಣಿಂದು ಬೆಳೆಸಿದ್ವಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬನ್ನಿ ಹೇಗೆ ಪೂಜೆ ಮಾಡಿದ್ವಿ ಅಂತ ನಾವು ನಿಮಗೆ ತೋರಿಸ್ತೀವಿ. ಅಮ್ಮ ಎಲ್ಲ ನನಗೆ ಪೂಜೆಗೆ ತಯಾರಿ ಮಾಡಿಕೊಟ್ರು. ಈ ವರ್ಷ 2 ದಿನ ಅಮಾವಾಸ್ಯೆ ಬಂದಿದೆ. 21ನೇ ತಾರೀಕು ಬೆಳಗ್ಗೆ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಿದ್ವಿ. ಹಾಗೆ ಇವತ್ತಿನ ವ್ಲಾಗ್ನಲ್ಲಿ ನಾವು 21ನೇ ತಾರೀಕು ಹಾಗೆ 22ನೇ ತಾರೀಕು ಅಂದರೆ ಲಕ್ಷ್ಮೀ ಪೂಜೆ ಹಾಗೆ ನರಕ ಚತುರ್ದಶಿ 2 ದಿನದ್ದು ವ್ಲಾಗ್ ಇದಾಗಿರುತ್ತೆ. ಅರ್ಜುನ್ ನೋಡಿ, ನಾನು ಪ್ರತಿ ಸರಿ ರಂಗೋಲಿ ಹಾಕುವಾಗ ಅಥವಾ ಬಾಗಿಲು ಪೂಜೆ ಏನೇ ಮಾಡಬೇಕಾದ್ರೂ ಪ್ರತಿ ಸರಿ ನಾನು ಏನು ಮಾಡ್ತಿದ್ದೀನಿ ಅಂತಲೇ ನೋಡ್ತಾ ಕೂತಿರ್ತಾನೆ ಅವನು. ಈ ಸರಿ ರಂಗೋಲಿಯನ್ನು ಹಾಕಿಲ್ಲ, ಯಾಕೆಂದರೆ ಅವನು ತಿಂತಾ ಇದ್ದ ಅಂತ ಹೇಳಿ ಈ ಸರಿ ರಂಗೋಲಿನ ಸ್ಕಿಪ್ ಮಾಡಿದ್ದೀವಿ. ಪೂಜೆಗೆ ಎಲ್ಲ ತಯಾರಿಯಾಗಿದೆ. ಈಗ ನಾನು ದೇವರ ಪೂಜೆನ ಮೊದಲಿಗೆ ಮಾಡ್ತೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರ ಜೀವನದಲ್ಲಿ, ಮನದಲ್ಲಿ, ಮನೆಯಲ್ಲಿ ಸದಾ ದೀಪ ಬೆಳಗ್ತಾ ಇರಲಿ. ಎಲ್ಲ ವರ್ಷ ದೀಪಾವಳಿ ಹಬ್ಬ ಬೇರೆ, ಈ ವರ್ಷ ದೀಪಾವಳಿ ಹಬ್ಬನೇ ಬೇರೆ. ಯಾಕೆ ಅಂದರೆ ಈ ವರ್ಷ ತುಂಬ ಸ್ಪೆಷಲ್. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಮೊದಲ ದೀಪಾವಳಿ ಹಬ್ಬ ವ್ಲಾಗನ್ನು ನಾನು ಹಾಕ್ತಾ ಇರೋದು. ಅದಕ್ಕೋಸ್ಕರ ನನಗೆ ತುಂಬ ಸ್ಪೆಷಲ್ ಅನ್ನಿಸ್ತು. ದೇವರ ಪೂಜೆ ಮಾಡಿದ್ದಾಯಿತು. ಹಾಗೆ ಈಗ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀನಿ. ಲಕ್ಷ್ಮೀ ದೇವಿಗೆ ತಾಳಿಯನ್ನು ಹಾಕ್ತೀನಿ, ಹಾಗೆ ಸರವನ್ನು ಹಾಕಿ ಅಲಂಕಾರ ಮಾಡ್ತೀನಿ. ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತಾರೆ ದಿನಕರ ಕೋಟಿ ತೇಜದೆ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ, ನಿತ್ಯ ಸುಮಂಗಲಿ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದೆ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತೆರೋತ ಬಾರೆ ಕುಂಕುಮಾಕಿತ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ನೈವೇದ್ಯಕ್ಕೆ ಹೋಳಿಗೆ ಮಾಡ್ತಾ ಇದ್ದೀವಿ ಇವತ್ತು. ಹೋಳಿಗೆಗೆ ಎಲ್ಲ ಹೂರ್ಣ ಎಲ್ಲ ರುಬ್ಬಿಟ್ಕೊಂಡು ರೆಡಿ ಇದೆ. ಇನ್ನೇನು ಹೋಳಿಗೆ ಮಾಡಬೇಕು. ಮೊದಲಿಗೆ ನಾನು ಹೂರ್ಣನ ತಗೊಂಡು ಹೀಗೆ ಉಂಡೆ ಮಾಡಿಟ್ಕೊಂತೀನಿ. ಮಾಡೋದಕ್ಕೆ ನನಗೆ ಈಸಿ ಆಗುತ್ತೆ ಅಂತ. ಕಣಕನ ನೆನೆಸಿಟ್ಟಿದ್ದೆ. ಇವಾಗ ಅದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹದ ಮಾಡ್ಕೊತೀನಿ ಹಿಟ್ಟನ್ನ. ನನಗೆ ಹೋಳಿಗೆ ಮಾಡೋದು ಅಂದರೆ ತುಂಬಾನೇ ಇಷ್ಟ. ಯಾಕೆಂದರೆ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿನ್ನೋ ಸ್ವೀಟ್ ಅಂದರೆ ಹೋಳಿಗೆ ಮಾತ್ರ. ಈಗ ನಾನು ದೇವರಿಗೆ ಎಷ್ಟು ಬೇಕು ನೈವೇದ್ಯಕ್ಕೆ ಅಷ್ಟನ್ನು ಮಾತ್ರ ಹೋಳಿಗೆನ ಮಾಡಿಕೊಂಡು ದೇವರಿಗೆ ಮೊದಲು ನೈವೇದ್ಯನ ಮಾಡ್ತೀನಿ. ನೀವಿನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹೀಗೆ ಆಗಿ ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನಿವತ್ತು ಹಾಡಿದ ಹಾಡು ಹೇಗನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಇದೊಂದು ಸಣ್ಣದಾಗಿ ಪ್ರಯತ್ನನ ನಾನು ಮಾಡಿದ್ದೀನಿ. ಅಮ್ಮ ಅಪ್ಪಾಜಿ ಕೂಡ ಲಕ್ಷ್ಮೀ ಪೂಜೆಯನ್ನ ಮಾಡಿ ಆಶೀರ್ವಾದವನ್ನ ತಗೊಂಡ್ರು. ಹೋಳಿಗೆ ಮಾಡಿದ್ದಾಯ್ತು. ದೇವರಿಗೆ ನೈವೇದ್ಯವನ್ನ ಮಾಡಿ ಮಹಾಮಂಗಳಾರತಿಯನ್ನ ಮಾಡಿದೆ. ನಮಸ್ತೆ ಸು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಸು ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ದೇವಿಗೆ ಮಂಗಳಾರತಿನ ಮಾಡಿ ನನ್ನೆಲ್ಲ ಇಷ್ಟಾರ್ಥಗಳನ್ನು ಆ ದೇವಿಯಲ್ಲಿ ಕೋರ್ಕೊಂಡೆ. ನಾನು ಆಲ್ರೆಡಿ ಟೈಮ್ ಆಗಿತ್ತು ಅಂತ ಹೇಳಿ ದೇವರ ನೈವೇದ್ಯಕ್ಕೆ ಮಾತ್ರ ಹೋಳಿಗೆನ ಮಾಡ್ಕೊಂಡಿದ್ದೆ. ಅಮ್ಮ ಎಲ್ಲ ಮಿಕ್ಕಿದ್ದು ಹೋಳಿಗೆಗಳನ್ನ ಅವರೇ ಮಾಡ್ತಾ ಇದ್ರು. ಇದು ಸಂಜೆಯ ಸಮಯ. ದೇವರಿಗೆ ದೀಪವನ್ನ ಬೆಳಗಿ ಮನೆಯ ಬಾಗಿಲಿಗೆ ದೀಪ ಹಚ್ಚುವಂತ ಸಮಯ. ಬಾಗಿಲಿಗೆ ದೀಪ ಬೆಳಗಿದ್ಮೇಲೆ ನಮ್ಮನೆ ಬಾಗಿಲು ಹೀಗೆ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ನೋಡೋದಿಕ್ಕೆ ತುಂಬಾನೇ ಖುಷಿ ಆಗ್ತಾ ಇತ್ತು. ದೀಪಾವಳಿ ಹಬ್ಬ ಅಂದಮೇಲೆ ಪಟಾಕಿ ಹೊಡಿದೇ ಇರೋಕ್ಕಾಗತ್ತಾ? ಪಟಾಕಿ ಅಂತೂ ಹೊಡಿಲಿಲ್ಲ ನಾವು. ಹಾಗೆ ಹೂವಿನ ಕುಂಡ್ಲ, ಸುಸುರು ಬತ್ತಿ ಇದನ್ನ ಮಾತ್ರ ನಾವು ಬೆಳೆಸಿದ್ದು. ನಮ್ಮನೆ ಹತ್ರ ಮಕ್ಕಳು, ದೊಡ್ಡೋರು ಎಲ್ಲರೂ ಕೂಡ ಪಟಾಕಿ ಹಚ್ತಾ ಇದ್ರು. ಎಲ್ಲ ಒಂಥರ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇತ್ತು. ಎಲ್ಲರ ಮನೆಗೂ ಲೈಟಿಂಗ್ಸ್ ಹಾಕಿದ್ರು, ಹಾಗೆ ದೀಪ ಹಚ್ಚಿದ್ರು. ಎಲ್ಲರ ಮನೆನೂ ನೋಡೋದಕ್ಕೆ ಜಿಗ ಜಿಗ ಅಂತ ಇತ್ತು. ಇದು ನಮ್ಮನೆ ಹೀಗೆ ಅನ್ನಿಸ್ತಾ ಇತ್ತು, ಹೀಗೆ ಕಾಣಿಸ್ತಾ ಇತ್ತು ನಮ್ಮನೆ.
ನಾನು ಚಿಕ್ಕವಳಿದ್ದಾಗಿಂದನೂ ನನಗೆ ಪಟಾಕಿಯನ್ನು ಹಚ್ಚಿ ಅಭ್ಯಾಸ ಇಲ್ಲ. ನಾನು ಓನ್ಲಿ ಸುಸುರು ಬತ್ತಿ ಮಾತ್ರ ಅಂಟಿಸ್ದೆ. ಎಲ್ಲರೂ ಕೂಡ ಹಬ್ಬನ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಇದಿಷ್ಟು ಮೊದಲನೇ ದಿನದ್ದು ಅಂದರೆ ಅಮಾವಾಸ್ಯೆ ದಿನದ ವ್ಲಾಗ್ ಆಗಿತ್ತು. ನಿಮ್ಮೆಲ್ಲರಿಗೂ ಮೊದಲನೇ ದಿನದ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಇದು ಬುಧವಾರ ಬೆಳಗಿನ ಪೂಜೆ. ಅಮ್ಮ ದೇವರ ಪೂಜೆನ ಮಾಡಿದ್ರು. ನನಗೆ ಹಟ್ಟೆವನ ಮಾಡೋದಕ್ಕೆ ಹೇಳಿದ್ರು ಅಮ್ಮ. ಅಮ್ಮ ದೇವರ ಪೂಜೆ ಮಾಡಿದ್ಮೇಲೆ ನಾನು ಕೂಡ ದೇವರಿಗೆ ಪೂಜೆನ ಮಾಡಿ ನಮಸ್ಕಾರ ಮಾಡಿದೆ. ಹಾಗೆ ಹಟ್ಟೆವನ್ನ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಟ್ಟೆವನ್ನ ನಾನು ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನಮ್ಮ ಮನೆಯಲ್ಲಿ ಒಂದೆಲ್ಗ ಸೊಪ್ಪನ್ನು ಹಾಕಿದ್ದೀವಿ. ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಪಾರಿಜಾತ ಗಿಡ ತೋರಿಸ್ತೀನಿ ಬನ್ನಿ ನಿಮಗೆ. ಇದು ಪಾರಿಜಾತ ಗಿಡ. ಪ್ರತಿದಿನ ತುಂಬ ಹೂಗಳು ಕೆಳಗೆ ಬೀಳುತ್ತೆ. ಇದು ತುಂಬ ಚೆನ್ನಾಗಿದೆ ಸ್ಮೆಲ್. ನನಗಂತೂ ತುಂಬಾ ಇಷ್ಟ ಈ ಸ್ಮೆಲ್ಲು. ಆಲ್ರೆಡಿ ಪೂಜೆಗೆ ಅಮ್ಮ ಹೂವನ್ನೆಲ್ಲ ಎತ್ತಿಟ್ಕೊಂಡಿದ್ದಾರೆ. ಇದೊಂದು ಹೂ ಇದೆ ನೋಡಿ, ತೋರಿಸ್ತೀನಿ ನಿಮಗೆ. ಸ್ಮೆಲ್ ತುಂಬ ಚೆನ್ನಾಗಿದೆ. ಹಟ್ಟೆವನ್ನು ಮಾಡೋದಕ್ಕೆ ಸಗಣಿ ತೊಗೊಂಬಂದು 5 ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ ಹೂವನ್ನೆಲ್ಲ ತೊಗೊತಾ ಇದ್ದೀನಿ, ಕಿತ್ಕೊತಾ ಇದ್ದೀನಿ. ನಮ್ಮ ಮನೆ ಪಕ್ಕ ಈ ಕೇಸರಿ ಕಲರ್ ಹೂವು, ಈ ಹೂವಿನ ಹೆಸರು ನಂಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ತುಂಬ ಹೂಗಳು ಬಿಟ್ಟಿದೆ. ಇದು ಒಂದು ಗಿಡ ತೊಗೊಂಬಂದು ಅಮ್ಮ ಹಚ್ಚಿದ್ದು ಲಾಸ್ಟ್ ಇಯರು. ಅದನ್ನು ಒಂದೊಂದು ಬೀಜ ಉದುರು ಬಿಟ್ಟು ತುಂಬ ಗಿಡಗಳಾಗಿದೆ. ನಾವು ಎಲ್ಲೆಲ್ಲಿ ಅಮ್ಮ ಕಿತ್ತು ಹಾಕಿದ್ದಾರೆ ಗಿಡನ ಅಲ್ಲೆಲ್ಲ ಬೆಳೆದಿದೆ. ಇನ್ನು ಪಕ್ಕದಲ್ಲೆಲ್ಲ ಬೆಳೆದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ದೀವಿ ಎಲ್ಲ. ಹಬ್ಬಕ್ಕೆ 2 ದಿನದಿಂದ ತುಂಬ ಜನ ಬಂದು ಹೂವನ್ನ ಇಲ್ಲೇ ತಗೊಂಡು ಹೋಗ್ತಾ ಇದ್ದಾರೆ. ಇನ್ನ ಎಷ್ಟೊಂದು ಹೂಗಳಿತ್ತು, ಖಾಲಿ ಖಾಲಿ ಅನ್ನಿಸ್ತಿದೆ ಇವಾಗ್ಲೇನೆ ಸ್ವಲ್ಪ. ಹಟ್ಟೆವನ್ ಪೂಜೆಗೆ ಹೂವನ್ನೆಲ್ಲ ತಗೊಂಬಂದೆ. ಹೂ ಜೊತೆಗೆ ವಿಭೂತಿ, ಅರಿಶಿನ, ಕುಂಕುಮ ಹಾಗೆ ಮೊಸರು ತಗೊಂಬಂದಿದ್ದೀನಿ. ಹಾಗೆ ಕಂಚಿ ಕಡ್ಡಿನ ತಗೊಂಬಂದಿದ್ದೀನಿ. ಮೊದಲು ನಾನು ಚೆಂಡು ಹೂವನ್ನ ಹೀಗೆ ಸಗಣಿ ಉಂಡೆ ಮೇಲೆ ಹಾಕ್ತೀನಿ. ಹಾಗೆ ಕೆಲವೊಬ್ರು ಹಳ್ಳಿ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಕೆಂಪು ಮಣ್ಣು ಬರುತ್ತಲ್ಲ, ಆ ಕೆಂಪು ಮಣ್ಣು ಮತ್ತು ಸುಣ್ಣನ ಪಟ್ಟಿ ಮಾಡಿ ಬರೀತಾರೆ ರೌಂಡಾಗಿ. ಈ ಸಗಣಿ ಉಂಡೆನ ಈಗ ನಾನು ಪೂಜೆನ ಮಾಡ್ತೀನಿ. ಮೊದಲು ಕಂಚಿ ಕಡ್ಡಿನ ಸಿಕ್ಕಿಸಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆನ ಮಾಡ್ತೀನಿ. ಹಾಗೆ ಹೂವನ್ನು ಚೆನ್ನಾಗಿ ಅಲಂಕಾರ ಮಾಡ್ತೀನಿ ಹೂವಲ್ಲಿ. ಈಗ ಪೂಜೆ ಮಾಡಿದ್ದಾಯಿತು. ಇದಕ್ಕೆ ಮೊಸರನ್ನ ಹಾಕ್ತೀನಿ ನಾನು 1 ಸ್ಪೂನು. ಒಂದೊಂದು ಕಡೆ ಒಂದೊಂದು ಪದ್ಧತಿ, ಒಂದೊಂದು ಸಂಪ್ರದಾಯ. ನನಗೂ ಕೂಡ ಇದು ಹೊಸ್ತು, ಮೊಸರು ಹಾಕೋದು ಅಂತ ಗೊತ್ತಿರಲಿಲ್ಲ. ಅಮ್ಮ ಹೇಳಿದ್ರು ನನಗೆ. ಮೊಸರನ್ನ ಹಾಕಿ ದೇವರಿಗೆ ಕೈ ಮುಗಿತೀನಿ ಹಟ್ಟೆವಂಗೆ. ನಾನು 5 ಹಟ್ಟೆವನ್ನು ಮಾಡಿದ್ದು. ಒಂದನ್ನು ಮನೆಯ ಮುಂಭಾಗದಲ್ಲಿಟ್ಟು ಪೂಜೆನ ಮಾಡಿದೆ. ಇನ್ನೆರಡು ಮನೆಯ ಗೇಟ್ ಅಕ್ಕಪಕ್ಕದಲ್ಲಿ ಇಟ್ಟು ಪೂಜೆನ ಮಾಡಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ 2 ಹಟ್ಟೆವನ್ನು ಮನೆಯ ಹೊಸಿಲ ಬಾಗಿಲಲ್ಲಿ ಇಟ್ಟು ಪೂಜೆನ ಮಾಡಬೇಕು. ಯಾಕೆ ಇಡಲಿಲ್ಲ ಅಂದರೆ ಅರ್ಜುನ್ ಎಲ್ಲಿ ಬೀಳಿಸಿ ಹಾಳು ಮಾಡಿಬಿಡ್ತಾನೆ ಅಂತ ಹೇಳಿಬಿಟ್ಟು ನಾವು ಗೇಟ್ನ ಪಕ್ಕದಲ್ಲಿಟ್ಟು ಪೂಜೆನ ಮಾಡಿದ್ವಿ. ಹಾಗೆ ಉಳಿದಿರೋ ಇನ್ನೆರಡು ಹಟ್ಟೆವನ್ನು ಒಂದನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆನ ಮಾಡಿದ್ವಿ, ಇನ್ನೊಂದನ್ನು ಅಡುಗೆ ಮನೆಯಲ್ಲಿ ಇಟ್ಟು ಪೂಜೆನ ಮಾಡಿದ್ವಿ.
ಹಟ್ಟೆವನ್ನ ಇಟ್ಟು ಪೂಜೆ ಮಾಡಿದ್ಮೇಲೆ ನಮ್ಮನೆ ಬಾಗಿಲು ಹೀಗೆ ಕಾಣಿಸ್ತಾ ಇತ್ತು. ಹೊರಗೆ ಪೂಜೆ ಆದ್ಮೇಲೆ ದೇವರ ಮನೆ ಹಾಗೆ ಅಡ್ಗೆ ಮನೆಯಲ್ಲಿರೋ ಹಟ್ಟೆವಂಗೆ ಪೂಜೆನ ಮಾಡಿದೆ ನಾನು. ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಇವತ್ತಿನ ದಿನ ಸ್ಪೆಷಲ್ ದೀಪಾವಳಿ ಹಬ್ಬನ ಮಾಡ್ತಾರೆ. ಸಿಟಿಗಳಲ್ಲಿ ಅದನ್ನೆಲ್ಲ ನಮಗೆ ನೋಡೋದಿಕ್ಕೆ ಸಿಕ್ಕೋದಿಲ್ಲ. ಹಾಗೆ ಇನ್ಮೇಲೆ ಸ್ಟಾರ್ಟ್ ಆಯ್ತು. ಇನ್ಮೇಲೆಲ್ಲ ಸ್ಪೆಷಲ್ ದೀಪಾವಳಿ ಹಬ್ಬಗಳು ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಒಂದೊಂದು ಊರಲ್ಲಿ ಒಂದೊಂದು ತರದಲ್ಲಿ ಕರೀತಾರೆ. ಕೆಲವೊಂದು ಊರಲ್ಲಿ ಸ್ಪೆಷಲ್ ದೀಪಾವಳಿ ಹಬ್ಬ ಅಂತಾರೆ, ಕೆಲವೊಬ್ರು ಹೋರಿ ಹಬ್ಬ ಅಂತಾರೆ, ಇನ್ ಕೆಲವೊಬ್ರು ಹಟ್ಟಿ ಹಬ್ಬ ಅಂತ ಕರೀತಾರೆ. ಈ ಹಬ್ಬ ಹುಡುಗರ ಫೇವ್ರೆಟ್ ಹಬ್ಬ ಅಂತಾನೆ ಹೇಳ್ಬೋದು. ಅವರವರ ಖುಷಿಗೆ ಈ ಹಬ್ಬನ ಮಾಡ್ಕೊಂಡಿರ್ತಾರೆ. ಏನೇ ಆಗ್ಲಿ ಹೋರಿ ಬೆದರಿಸುವಾಗ ಎಲ್ರು ಕೂಡ ಹುಷಾರಾಗಿರಿ ಅಂತ ಕೇಳ್ಕೊಂತೀನಿ. ಹಾಗೆ ಇದಾಗಿತ್ತು ನಮ್ಮ ಮನೆಯ 2 ದಿನದ ದೀಪಾವಳಿ ಹಬ್ಬ. ನಿಮ್ಮೆಲ್ಲರಿಗೂ ಹೇಗನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್.